ಎಲ್ಲರಿಗೂ ನೂತನ ವರ್ಷ ಶುಭಾಶಯಗಳು. ತುಮಕೂರು ಜಿಲ್ಲೆಯಲ್ಲಿ ಪೊಲೀಸರು ಈಗಾಗಲೇ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ಬೇಕಾಗಿರುವಂಥ ಕಟ್ಟುನಿಟ್ಟುವಾಗಿ ಬಂದೋಬಸ್ತ್ ಮಾಡಲಾಕೊಂಡಿದೆ. ಎಸ್ಪೆಷಲಿ ನಾವು ಪ್ರತಿಯೊಂದು ಸಬ್ ಡಿವಿಷನ್ಗೆ ಒಂದು 100 ಜನ ಹೋಮ್ ಗಾರ್ಡ್ಸನ್ನು ಕೊಡಲಾಗಿದೆ. ಗೊರವನಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೋಸ್ಕರನೂ ಸಹ 2 ಪ್ಲಟೂನ್ KSRP ತಗೊಳ್ಳಲಾಗಿದೆ. ಆ್ಯಂಡ್ ಈ ದೇವರಾಯದುರ್ಗ ಮತ್ತು ಮಂದಾರಗಿರಿ ಬೆಟ್ಟ ಈ ಥರ ಇರುವ ಅಲ್ಲಿಯ ಸುತ್ತಮುತ್ತ ಇರೋ ಜಾಗಗಳಿಗೋಸ್ಕರ ಸಾಯಂಕಾಲ ಎಸ್ಪೆಷಲಿ 31 ಗಂಟೆಯಿಂದ 4 ದಿನ ಬೆಳಗ್ಗೆ 8 ಗಂಟೆ ತನಕ ಮತ್ತು 1ನೇ ದಿನ 1st ಜಾನ್ವರಿಗೆ ಸಾಯಂಕಾಲ 6 ಗಂಟೆಯಿಂದ 2nd ಜಾನ್ವರಿ ಮಾರ್ನಿಂಗ್ 8 ತನಕ ನಾವು 163 BNSS ಅಂದರೆ ಹಳೆ 144 CRPC ಸೆಕ್ಷನ್ ಅಡಿಯಲ್ಲಿ ನಿರ್ಬಂಧ ಇದು ಮಾಡಲಾಗಿದೆ ಥ್ರೂ DC ಅವರಿಂದ. ಸೊ ಆಗಿರೋದ್ರಿಂದ ಎಲ್ಲರೂ ಸಾರ್ವಜನಿಕರು ನಮಗೆ ಕೋಆಪ್ರೇಟ್ ಮಾಡಬೇಕು. ಯಾವುದೇ ಮೂವ್ಮೆಂಟ್ ಆ ಕಡೆ ಮಾಡಬಾರ್ದು, ಅಲ್ಲಿ ಗುಂಪು ಸೇರಿ ಯಾವುದೇ ಚಟುವಟಿಕೆ ಮಾಡಬಾರ್ದು. ಆ್ಯಂಡ್ ತುಮಕೂರು ಟೌನ್ ಒಳಗಡೆ ಈಗಾಗಲೇ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ನಾವು ರಾತ್ರಿ 1 ಗಂಟೆ ತನಕ ಆ್ಯಕ್ಟಿವಿಟೀಸ್ ಅಲೋ ಮಾಡ್ತಾಯಿದ್ವಿ, ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಅದರ ಸಲುವಾಗಿ ಏನು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಅಲೋ ಮಾಡ್ತೀವಿ ಅದನ್ನು ಎಲ್ಲ ನಾವು ಮಾಡಲಾಗುತ್ತೆ. ಬಟ್ ಯಾರೇ ಆಗಲಿ ಪಬ್ಲಿಕ್ ಜಾಗದಲ್ಲಿ ಗುಂಪು ಸೇರಿ ಕುಡಿಯೋದು, ಜಗಳ ಮಾಡೋದು, ಕೂಗಾಡೋದು, ಸೆಲೆಬ್ರೇಷನ್ಸ್ ಹೆಸರಲ್ಲಿ ಗುಂಪು ಸೇರೋದು ಇದೆಲ್ಲ ಮಾಡಬಾರ್ದು. ಹಾಗೇನಾದರೂ ಮಾಡಿದರೆ ಅವರ ಮೇಲೆ ಶಿಸ್ತು ಕ್ರಮ ತಗೊಳ್ಳಲಾಗುತ್ತೆ. ಈಗ ಲಿಕ್ಕರ್ ಸಂಬಂಧಪಟ್ಟ ಪಬ್ಲಿಕ್ ಪ್ಲೇಸಸಲ್ಲಿ ಯಾರೂ ಡ್ರಿಂಕ್ ಮಾಡಬಾರ್ದು, ರ್ಯಾಶ್ ಡ್ರೈವಿಂಗ್ ಮಾಡಬಾರ್ದು, ವೀಲಿಂಗ್ ಮಾಡಬಾರ್ದು. ಸೊ ದಯವಿಟ್ಟು ಕೇರ್ಫುಲ್ಲಾಗಿ ನಿಮ್ಮ ಸೆಲೆಬ್ರೇಷನ್ಸನ್ನು ರೆಸ್ಪಾನ್ಸಿಬಲಾಗಿ ಜವಾಬ್ದಾರಿಯಿಂದ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಸರ್, ಬೆಂಗಳೂರಲ್ಲಿ MP ರೋಡಲ್ಲಿ ಸಾಕಷ್ಟು ಜನ ಸೇರ್ತಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ಆದ ನೈಟಲ್ಲಿ. ಆ ಥರ ತುಮಕೂರಲ್ಲಿ ಎಲ್ಲರೂ ಪಾಯಿಂಟ್ ಇದೆ, ಆ ಥರ ಜನ ಸೇರ್ತಾರೆ. ಸೊ ತುಮಕೂರಲ್ಲಿ ನಮಗೆ ಅದೇ ಆ ಉದ್ದೇಶದಿಂದನೇ ನಾವು ದೇವರಾಯದುರ್ಗ ಬೆಟ್ಟವನ್ನು ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಆಚೆಯಿಂದ 2 ವೀಲರ್ಸಲ್ಲಿ ಕಾರ್ಸಲ್ಲಿ ಬಂದು ಅಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ವ್ಯೂ ಪಾಯಿಂಟ್ ನೋಡೋಕ್ಕೆ ಬರೋ ಸಾಧ್ಯತೆ ಇರುತ್ತೆ. ಆ ಸ್ಥಿತಿ ಉತ್ಪನ್ನ ಆಗಬಾರ್ದಂಥ ಉದ್ದೇಶದಿಂದನೇ ನಾವು ಈಗ ರೆಸ್ಟ್ರಿಕ್ಷನ್ ಮಾಡಲಾಗಿದೆ. ಮೇಯ್ನಾಗಿ ಸರ್, ರೆಸಾರ್ಟು ರೆಸ್ಟೋರೆಂಟ್ಗಳಲ್ಲಿ ಏನಾದ್ರು ಪ್ರಿಕಾಷನ್ ಅಂತ ಏನಾದರೂ ಈಗ ಮುನ್ನೆಚ್ಚರಿಕೆ ಸೂಚನೆ? ಸೊ ಈಗಾಗಲೇ ನಾವು ಎಲ್ಲ ರಿಸಾರ್ಟ್ಸ್ ಮತ್ತು ಬಾರ್ಸ್, ಪಬ್ಸ್ ಇವೆಲ್ಲ ಏನೇನಿವೆ ಅವ್ರ ಮಾಲೀಕರನ್ನು ಎಲ್ಲರನ್ನೂ ಕರೆದು ನಾವು ಅವರಿಗೆ ಬ್ರೀಫಿಂಗ್ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ನಾರ್ಕೋಟಿಕ್ ಸಬ್ಸ್ಟೆನ್ಸಸ್ ಆಗಲಿ ಇಲ್ಲೀಗಲ್ ಸಬ್ಸ್ಟೆನ್ಸಸ್ ಆಗಲಿ ಮಾರಾಟ ಮಾಡಬಾರ್ದು ಅಂತ ಹೇಳಿದ್ದೀವಿ. ಅವ್ರ ಮೇಲೆ ತುಂಬ ಕಠಿಣ ಕ್ರಮ ತಗೊಳ್ಳಲಾಗುತ್ತೆ. ಆಮೇಲೆ ಲಿಕ್ಕರ್ಸ್ನೂ ಸಹ ಈ ಅಂಡರ್ ಏಜ್ ಮಕ್ಕಳಿಗೆ ಲಿಕ್ಕರ್ ಮಾರಾಟ ಮಾಡೋದಾಗಲಿ, ಟೈಮ್ ಲಿಮಿಟ್ ಮೀರಿ ಶಾಪ್ಸ್ ಆಗಲಿ ಬಾರ್ಸ್ ಆಗಲಿ ಓಪನ್ ಇಡೋದಾಗಲಿ ಇಂಥ ಚಟುವಟಿಕೆಗಳು ಮಾಡಬಾರ್ದು ಅಂತ ತಿಳಿಸಿದ್ದೀವಿ. ಆ್ಯಂಡ್ ಯಾವುದೇ ಪಬ್ಲಿಕ್ ಈವೆಂಟ್ ಮಾಡಬೇಕಂದ್ರೆ ಕಡ್ಡಾಯವಾಗಿ ಅವರು ಪರ್ಮಿಷನ್ ತೊಗೋಬೇಕು. ಆ್ಯಂಡ್ ಈ SOP ಗೈಡ್ಲೈನ್ಸ್ ಏನಿದ್ದಾವೆ ಕ್ರೌಡ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟದ್ದು ಅದೆಲ್ಲ ಪಾಲಿಸಬೇಕು ಅದನ್ನೋದು ನಾವು ಈಗಾಗಲೇ ತಿಳಿಸಲಾಗಿದೆ. ಒಟ್ಟಾರೆ ಎಷ್ಟು ಗಂಟೆವರೆಗೂ ನೀವು ಟೈಮ್ ಕೊಟ್ಟಿದ್ದೀರಾ ಅಂತ ಹೇಳಿ ಸರ್? ಸೊ ಸೆಲೆಬ್ರೇಷನ್ಸ್ಗಂತೂ ನಾವೇನು ಸಪ್ರೇಟಾಗಿ ಯಾರಿಗೂ ಡೆಸಿಗ್ನೇಟ್ ಮಾಡಿ ಕೊಟ್ಟಿಲ್ಲ. ಸೊ ತುಮಕೂರು ಆಚೆ 11 ಒಳಗಡೆ ಎಲ್ಲರೂ ಅವರವ್ರ ಚಟುವಟಿಕೆಗಳು ಮುಗಿಸ್ಕೊಂಡು ವಾಪಸ್ ಮನೆಗಳಿಗೆ ಹೋಗಬೇಕು. ತುಮಕೂರು ಟೌನ್ ಒಳಗಡೆ ನಾವು ಕಾರ್ಪೊರೇಷನಲ್ಲಿ ಈಗಾಗಲೇ 1 ಗಂಟೆ ತನಕ ಅಲೋ ಮಾಡ್ತಾ ಇರೋದ್ರಿಂದ 1 ಗಂಟೆ ತನಕ ಅವ್ರ ಆ್ಯಕ್ಟಿವಿಟೀಸ್ ಅಲೋ ಮಾಡ್ಲಾಗ್ತಾಯಿದೆ. ಅದು ಹೊರಗಡೆ ತುಮಕೂರು ನಗರ ಬಿಟ್ಟು ಹೊರಗಡೆ ನ್ಯೂ ಇಯರ್ಗೆ ಸೆಲೆಬ್ರೇಷನ್ಗೆ ಏನೋ ಅವಕಾಶ ಇಲ್ವಾ ಅಂತ ಹೇಳಿ ಸರ್? 12 ಗಂಟೆ ಮೇಲೆ ಗುಂಪು ಸೇರಿ ಆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಆಗಲಿ ಬಾರ್ಸಲ್ಲಿ ಆಗಲಿ ಕ್ಲಬ್ಸ್ನಲ್ಲಾಗಲಿ ಕೂತ್ಕೊಂಡು ಸೆಲೆಬ್ರೇಷನ್ಸ್ ಮಾಡೋಕ್ಕೆ ಯಾರಿಗೇನೂ ಪರ್ಮಿಷನ್ ಕೊಟ್ಟಿಲ್ಲ.